guys, welcome back to my channel Pallu Vlog. ಸೊ ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಈ ವ್ಲಾಗ್ ಮಾಡ್ತಿರೋ ಕಾರಣ ಎರಡು ಬೇರೆ ಬೇರೆ ಕಡೆ ನಡೆಯುವಂಥ ದೇವ್ರ ಉತ್ಸವಗಳನ್ನ ಈ ವಿಡಿಯೋಲಿ ಶೇರ್ ಮಾಡಿದ್ದೀನಿ. ಸೊ ಫಸ್ಟ್ ನಾವು ಹೋಗ್ತಿರೋದು ಬಾಬುಸಪ್ಪಳ್ಳಿಯಲ್ಲಿ ನಡೆಯುವಂತಹ ಊರಹಬ್ಬಕ್ಕೆ. ಸೊ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆನ್ ದ ವೇ ಕ್ಲೈಮೇಟ್ ಅಂತೂ ತುಂಬ ಪೀಸಾಗಿ ಕಾಮ್ ಆಗಿತ್ತು. ಆದರೆ ಇನ್ನು ಸ್ವಲ್ಪ ಮುಂದೆ ಬಂದಾಗ ಗೊತ್ತಾಯಿತು, ಯಾಕಂದರೆ ಮಳೆ ಬರ್ತಿರೋದ್ರಿಂದ ಕ್ಲೈಮೇಟ್ ಹೀಗಿತ್ತು ಅಂದ್ಬಿಟ್ಟು. ನಾವು ಅಂದ್ಕೊಂಡ್ರಿ ಒಂದು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ನಾವು ಮಳೆಯಲ್ಲಿ ನೆನೆಯುವಂತಹ ಚಾನ್ಸ್ ಸಿಕ್ಕಿಲ್ಲ ಅಂದ್ಬಿಟ್ಟು. ಸೊ ಊರೊಳಗಡೆ ಎಂಟ್ರ್ ಆಗಿದ ತಕ್ಷಣ ರೋಡ್ಸಲ್ಲಿ ಲೈಟಿಂಗ್ಸು ಮತ್ತು ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ರು. ಸೊ ಈ ಕಡೆ ಲೆಫ್ಟಿಗಿರೋ ಬಿಲ್ಡಿಂಗ್ಗೆ ನಾವು ಫಸ್ಟು ರೆಂಟಿಗೆ ಇದ್ದಿದ್ದು, ಆಮೇಲೆ ಸ್ವಂತ ಮನೆಗೆ ಶಿಫ್ಟ್ ಆಗಿತ್ತು. ಸೊ ಈ ಬಿಲ್ಡಿಂಗ್ ಎಲ್ಲ ನೋಡಿದ್ರೆ ನನ್ನ ಚಿಕ್ಕ ವಯಸ್ಸು ಮೆಮರೀಸ್ ಎಲ್ಲ ನೆನಪಾಗುತ್ತೆ, ಚೈಲ್ಡ್ಹುಡ್ ಮೆಮರೀಸ್. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಈ ಥರ ಲೈಟಿಂಗ್ಸು ಕೂಡ ರೆಡಿ ಮಾಡಿದರು. ಸೊ ಫೈನಲಿ ಊರೊಳಗಡೆ ಎಲ್ಲಿ ದೇವ್ರು ಕೂರಿಸಿದ್ರು ಅಲ್ಲಿ ರೀಚ್ ಆಗಿದ್ದೀವಿ. ಟೋಟಲಿ 3 ದೇವ್ರನ್ನ ತರಿಸಿದ್ರು. ನಾವಂತೂ ಪ್ಲ್ಯಾನ್ ಮಾಡಿ ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡಿದ್ವಿ, ಯಾಕಂದರೆ ಜನ ಎಲ್ಲ ಬಂದಾದ್ಮೇಲೆ ಕ್ಲೀನಾಗಿ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡಿದ್ರೆ ಟಾಪ್ ವ್ಯೂ ಸಿಗುತ್ತೆ ಅಂದ್ಬಿಟ್ಟು ನಿಂತ್ಕೊಂಡಿದ್ವಿ. ನಾವು ಹೋಗಿದ್ದಿನ ಕೂಡ ಆರತಿಗಳಿದ್ವು, ಆದರೆ ಆಂಜನೇಯ ಸ್ವಾಮಿ ಮತ್ತು ಗಣೇಶ ಸ್ವಾಮಿಗೆ ಅಷ್ಟೇ ಆರತಿಗಳಿದ್ದಿತ್ತು. ಸೊ ಊರಿಂದ ಎಲ್ಲರನ್ನೂ ಹೊಳ್ಸ್ಕೊಂಡು ಕರ್ಕೊಬರ್ತಿದ್ರು. ಒಂದೊಂದು ಆರತಿ ಕೂಡ ತುಂಬ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿತ್ತು, ತುಂಬ ಚೆಂದ ಇತ್ತು ನೋಡೋಕ್ಕೆ, ಎಷ್ಟೊಂದು ಆರತಿ ಒಟ್ಟಿಗೆ. ಎಲ್ಲ ಕಡೆಯಿಂದ ಆರತಿಗಳು ಬಂದಾದಮೇಲೆ ಬಸವನ ಕೂಡ ಕರೆಸಿದ್ರು. ಬಸವನ ಕರೆಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ಆರತಿನ ಹೊರಡಿಸಿದ್ರು. ದೇವಿ ಹಬ್ಬವಾಗಿ ಇವತ್ತು ಬಹಳ ವಿಜೃಂಭಣೆಯ ವೈಭವದಿಂದ ನಡೆದಿರುವಂತಹ ವಿಚಾರ. ಯಾಕಂದ್ರೆ ಇದು ಬೆಂಗಳೂರು ಬೇಸಪ್ಪಾಳು ಫಸ್ಟು ಆರತಿಗಳೆಲ್ಲ ಗಣೇಶ ಟೆಂಪಲ್ ಹತ್ರ ಬಂದಿದ್ವು, ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿಸಿ ಹೊರಡಬೇಕಿತ್ತು. ಅಷ್ಟರಲ್ಲಿ ನಾವು ಮಮ್ಮಿ ಕೂಡ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಒಳಗಡೆ ಹೋಗಿದ್ವಿ. ನಾವು ಎಷ್ಟೊಂದು ದಿನಗಳಾಗಿತ್ತು ಈ ಟೆಂಪಲ್ನ ವಿಸಿಟ್ ಮಾಡಿ, ಯಾಕಂದರೆ ಮನೆ ಶಿಫ್ಟ್ ಮಾಡಾದಮೇಲೆ ಆಫ್ ಆನ್ ಆಗಿ ಬರೋದು ನಿಲ್ಲಿಸಿದ್ವಿ. ಸೊ ನೆಕ್ಸ್ಟು ನಾವು ಬಂದಿದ್ದು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ಎಲ್ಲ ನೋಡಿಕೊಂಡು ಮನೆಗೆ ಬರೋವಾಗ ಮಳೆ ಕೂಡ ಬರ್ತಿತ್ತು. ಸೊ ಅದಕ್ಕೆ ಈ ವೆದರಲ್ಲಿ ಬಿಸಿ ಬಿಸಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂಗಾರಪೇಟೆ ಚಾಟ್ಸಿಗೆ ಬಂದಿದ್ವಿ. ಸೊ ಈಗ ಮಸಾಲೆ ಪೂರಿ ಇಸ್ಕೊಂಡಿದ್ದೀವಿ. ನೆಕ್ಸ್ಟ್ ನನ್ನ ಫೇವ್ರೇಟ್ ಆಗಿರುವಂತಹ ಪಾನಿಪೂರಿ ಆ್ಯಂಡ್ ಮಮ್ಮಿ ಫೇವ್ರೇಟ್ ಆಗಿರುವಂತಹ ದಹಿಪುರಿ ಇಸ್ಕೊಂಡು ತಿಂತಾಯಿದ್ದೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಂಗೆ ಬೇಸಿಕ್ಲಿ ಬಂಗಾರಪೇಟೆ ಚಾಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಈಗ ಎಲ್ಲ ತಿನ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಸ್ಟ್ರೇಟ್ ಫ್ರಮ್ ಬಾಬುಸಪ್ಪಳ್ಳಿ. ಈಗ ನಾವು ಲ್ಯಾಂಡ್ ಆಗಿರುವುದು ನೇತ್ರಾವತಿ ಲೇಔಟಲ್ಲಿ, ಯಾಕಂದರೆ ಅಲ್ಲೂ ಕೂಡ ಅಣ್ಣಮ್ಮ ತರಿಸಿದ್ರು. ಇವೆರಡೂ ಇವೆಂಟ್ಸ್ ಒಂದೇ ದಿನ ನಡೆದಿದ್ದಲ್ಲ, ಬೇರೆ ಬೇರೆ ದಿನ ನಡೆದಿರೋದನ್ನ ಇದೇ ವ್ಲಾಗಲ್ಲಿ ಹಾಕ್ತಾಯಿದ್ದೀನಿ. ನನಗೆ ಈ ಥರ ದೇವ್ರನ್ನ ಕೂರಿಸಿರೋದಾಗಲಿ ಇಲ್ಲ ಮೆರವಣಿಗೆ ಆಗಲಿ ತುಂಬಾ ಇಷ್ಟ, ಯಾಕಂದರೆ ಇವತ್ತು 3rd ಡೇ. ಅಫ್ಕೋರ್ಸ್ ಇವತ್ತು ಮೆರವಣಿಗೆ ಇರುತ್ತೆ ಲೇಔಟಲ್ಲೆಲ್ಲ, ನೋಡ್ಕೊಂಡು ಹೋಗೋಣ ಅಂತ ನಾನು ಗಗನ್ ಬಂದಿದ್ದೀವಿ.